ವೀಕ್ಷಕರೇ, ಸ್ವಾಗತ ಸುಸ್ವಾಗತ ಕಲಿ ಮತ್ತು ಕಲ್ಕಿ ಚಾನಲ್ಗೆ. ವೀಕ್ಷಕರೇ, ಶಂಖಚೂಡನ ಸಂಹಾರ ಇದು ಯಾರು, ಹೇಗೆ ಸಂಹಾರ ಆಯಿತು ಅನ್ನೋದನ್ನ ಈಗ ನಾವು ನೋಡೋಣ. ವೀಕ್ಷಕರೇ, ಕೃಷ್ಣ ಬಲರಾಮರು ವಿಹಾರ ಮಾಡುವ ಸಂದರ್ಭ. ಈ ಸಂದರ್ಭದಲ್ಲಿ ಗೋಪಿಕಾಶ್ರೀಯರ ಜೊತೆಗೆ ಶ್ರೀಕೃಷ್ಣ ಬಲರಾಮರು ವಿಹಾರ ಮಾಡುತ್ತಿರುವಾಗ ಶಂಖಚೂಡ ಎಂಬ ಒಬ್ಬ ಯಕ್ಷ ಸ್ತ್ರೀಯರನ್ನು ಅಪಹರಣ ಮಾಡಿಕೊಂಡು ಹೊರಟಿದ್ದಾನೆ. ಈ ಶಂಖಚೂಡನೋ ಕುಬೇರನ ಅನುಚರ. ಅವನು ಮಹಾದುಷ್ಟ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದಿದ್ದ ಈ ಶಂಖಚೂಡ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದಿದ್ದ. ರುದ್ರದೇವರು ನೀಡಿದ ಈ ವರದಿಂದ ಮಹಾ ಸಾಮರ್ಥ್ಯವನ್ನು ಪಡೆದವನಾಗಿದ್ದ. ಶ್ರೀಕೃಷ್ಣನು ಶಂಖಚೂಡನನ್ನು ಬೆನ್ನತ್ತಿ ಹೋಗಿ ಅವನನ್ನು ಸಂಹಾರ ಮಾಡಿದ. ಹೆಣ್ಣು ಮಕ್ಕಳನ್ನು ಅಪಹರಿಸುವ, ಹೆಣ್ಣು ಮಕ್ಕಳನ್ನು ವಿನಾಕಾರಣ ಚುಡಾಯಿಸುವ, ಕೆಟ್ಟ ಮಾತುಗಳಿಂದ ಅವರ ಮನಸ್ಸನ್ನು ನೋಯಿಸುವ ವಿಕೃತ ಮನಸ್ಸಿನ ದುಷ್ಟರನ್ನು ಶ್ರೀಕೃಷ್ಣ ಪರಮಾತ್ಮ ಸುಮ್ಮನೆ ಬಿಡುವುದಿಲ್ಲ ಎನ್ನುವ ಸಂದೇಶವನ್ನು ಈ ಮೂಲಕ ಜಗತ್ತಿಗೆ ಶ್ರೀಕೃಷ್ಣನು ತಿಳಿಸಿದ್ದಾನೆ. ಶಂಖಚೂಡ ಅಲ್ಲಿ ಸತ್ತು ಬಿದ್ದಿದ್ದಾನೆ. ಶಂಖಚೂಡ ಎಂಬ ಈ ಯಕ್ಷನ ತಲೆಯ ಮೇಲೆ ಒಂದು ಅಮೂಲ್ಯವಾದ ರತ್ನ ಇತ್ತು. ಯಾವ ರೀತಿ ಅಶ್ವತ್ಥಾಮಾಚಾರ್ಯರ ಹಣೆಯ ಮೇಲೆ ಒಂದು ರತ್ನ ಇತ್ತೋ ಹಾಗೆ ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರನ್ನು ಸೋಲಿಸಿ ಹೇಗೆ ಅವನ ತಲೆ ಮೇಲಿರುವ ಮಣಿಯನ್ನು ಪಡೆದರೋ ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಶಂಖಚೂಡನನ್ನು ಕೊಂದು ಅವನ ತಲೆಯ ಮೇಲಿರುವ ಮಣಿಯನ್ನು ಪಡೆದು ಬಲರಾಮನಿಗೆ ಕೊಟ್ಟಿದನು. ಮಣಿಯನ್ನು ಪಡೆದ ಶ್ರೀಕೃಷ್ಣ ಅದನ್ನೇಕೆ ಬಲರಾಮನಿಗೆ ಕೊಟ್ಟ ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿ ಸಂಶಯಗಳು ಮೂಡುತ್ತಿರುವಾಗ ಅದಕ್ಕೆಂದೇ ಶ್ರೀ ವಾದಿರಾಜ ಸ್ವಾಮಿಗಳು ವಿಶ್ಲೇಷಣೆಯನ್ನು ಸಹ ಕೊಟ್ಟಿದ್ದಾರೆ. ಅದು ಈ ರೀತಿ ಇದೆ. ಶಂಖಚೂಡರನ್ನು ಕೊಂದದ್ದರಿಂದ ಬರಬೇಕಾದ ಕೀರ್ತಿ ಶ್ರೀಕೃಷ್ಣನಿಗೆ ಬಂದಂತಾಗಿದೆ. ಶತ್ರು ಸಂಹಾರವೆಂಬ ಮಣಿಯನ್ನು ನಾನು ಧರಿಸಿಯೂ ಆಗಿದೆ. ಶಂಖಚೂಡನೆಂಬ ದುಷ್ಟನನ್ನು ಕೊಂದ ಕೀರ್ತಿಯೂ ನನಗೆ ಬಂದ ಮೇಲೆ ಅವನ ತಲೆ ಮೇಲಿರುವ ರತ್ನ ಅಣ್ಣನಾದ ಬಲರಾಮನಿಗೆ ಇರಲಿ ಎಂದು ಭಾವಿಸಿ ಶ್ರೀಕೃಷ್ಣ ಪರಮಾತ್ಮನು ಆ ರತ್ನವನ್ನು ಬಲರಾಮನಿಗೆ ಕೊಟ್ಟು ಬಿಡುತ್ತಾನೆ. ವೀಕ್ಷಕರೇ ನೋಡಿ, ಶ್ರೀಕೃಷ್ಣ ಮನಸ್ಸು ಯಾವ ರೀತಿ ಅಂದರೆ ತನಗೆ ಬೇಡ, ತನ್ನ ಅಣ್ಣನಿಗೆ ಇರಲಿ ಇವೆಲ್ಲವೂ ಎಂದು ಹೇಳುತ್ತಾನೆ. ಈ ರೀತಿಯ ಮನಸ್ಸು ಇಂದಿನ ಕಲಿಯುಗದಲ್ಲಿ ಎಷ್ಟು ಜನರಿಗಿದೆ? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ.